ಮಾಡಿ ನಿಮ್ ಬಗ್ಗೆನೇ ಒಂದು ಕವನ ಬರ್ದೇನ್ರಿ ಅಂತ ಬಂದ. ಏನ್ ಬರ್ದಿರಿ? ಈ ಕವನದ ಶೀರ್ಷಿಕೆ ಡಿಗ್ಗಿ ಡಿಗ್ಗಿ. ನೀವೇನ್ ಕುಂತೀರಲ್ಲ, ಚಪ್ಪಾಳೆ ಬಾರಿಸಿದ್ರೆ ಇದು ಗುಂಡಣ್ಣನವರಿಗೆ ಸುಗ್ಗಿ. ನಮ್ ಮನ್ಯಾಗ ಉಂಡಾರ ಅವರು ಹುಗ್ಗಿ, ನಾಳಿಗೆ ಅವ್ರ ಊರಾಗ ಹೋಗಿ ಇಡ್ತಾರ ಅವ್ರು ಡಿಗ್ಗಿ ಡಿಗ್ಗಿ ಅನ್ಬೇಕ್ರಿ. ಊರಾಗ ಎಲ್ಲಾರು ನಗ್ತಿದ್ರು, ಒಂದ್ ಮುದಿಕ್ ನಗಲಾಗಿದ್. ಆಯಿ ಎಲ್ಲರೂ ನಗಲಾಗತ್ತಾರೆ, ನೀ ಯಾಕೆ ನಗಲಾಗಿದಿ? ಆಕೆ ನನ್ಗ ತಮ್ಮ ಸೊಮ್ಮಕೊಂದ್ರು ಸಾಯಿಬಾಣ 500 ರೂಪಾಯಿ ತಗೊಂಡ್ 5 ತಿಂಗಳಾಯ್ತವ, ನನಗೆ ಈಗ ಸಿಕ್ಕಾನ. ಅವ್ನ್ ನಿಂದ್ರ ರೊಕ್ಕ ಹೆಂಗ್ ತಗೋಬೇಕಂತ ನನಗ್ ಹತ್ತದ, ನೀ ಅಂದ್ರ ನಕ್ಕಿಲಿ ಯಾಕಂತ ನಿನಗ ಹತ್ತವ. ಆಕಿನ ಸಮಸ್ಯೆ ಏನದ ಅಂತ ನಮಗ ಕರ್ಣ ಅಲ್ಲಕ್ ಬರಲಾಗ್ಯದ, ಗುಂಡಣ್ಣ ಅಲ್ಲಕ್ ಬರಲಾಗ್ಯದ, ಗುಂಡಿ ಹೆಣ ಅಂತ ಅಲ್ಲಗತ್ತಾಳೆ. ನನಗೆ ಯಾವಾಗ ಗುಂಡಿ ತೋಡಿದ್ರು, ಹೆಣ ಯಾವಾಗ ಇಟ್ರು ಅಂತ ನಾನು ಆ ಗುಂಡಿ ಹೆಣ ಬಗ್ಗಿ 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 ಮೇಡಮ್ ನೀ ಎಲ್ಲಿದ್ದು ನಾ ಎಲ್ಲಿದ್ದೀನೋ ಬಗ್ಗಿದ್ ನಿನಗೆ ಹೆಂಗ್ ಗೊತ್ತಾಗಬೇಕು? ಒಂದು ವಿಡಿಯೋ ಕಾಲರೇ ಮಾಡು, ನಾ ಬಗ್ಗಿದರೆ ನಿನ್ಗೆ ಗೊತ್ತಾಗ್ತದ. ಆಕಿ ಏನಾಗ್ಯದ್ರಿ ಡಿಗ್ಗಿ ಡಿಗ್ಗಿ ಅಂತ ಅಲ್ಲಕ್ ಬರಲಾಗ್ಯದ. ಇವಾಗ ನೀವು ದೊಡ್ಡ ದೊಡ್ಡ ಸ್ಟೇಜ್ ನಾಗ ಹೋಗಿ ನಗಿಸ್ತಿರಲ್ಲ, ಇದು ನಗ್ಸೋ ಹಿಂದೆ ಉದ್ದೇಶ ಏನ್ ಸರ್? ನಾನು ವೃತ್ತಿ ಕಲಾವಿದ ಅಲ್ಲ. ವೃತ್ತಿ ಕಲಾವಿದ ಅಲ್ಲ. ನಿಮ್ಗೆ ಹೇಳ್ಬೇಕಾದಾಗ ಮುಖ್ಯವಾಗಿ ಬಹಳ ಜನರಿಗೆ ನನ್ನ ನೌಕರಿನೇ ಇಲ್ಲ ಅಂತ ತಿಳ್ಕೊಂಡ. ಇವ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಕಾಮಿಡಿಯನ್ ಮಾಡ್ತಕ್ಕಂಥ ಕಲಾವಿದ ಅಂತ ತಿಳ್ಕೊಂಡಾರ ಬಹಳ ಜನ. ನಂದು ವೃತ್ತಿ ಆರೋಗ್ಯ ಇಲಾಖೆಯಲ್ಲಿ ನಾನೊಬ್ಬ ವಾಹನ ಚಾಲಕ. ಬಹಳ ಜನ ಅವರವ್ರ ವೃತ್ತಿ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಅದು ನನ್ನ ಅನ್ನ ಕೊಡ್ತಕ್ಕಂಥ ಪೂಜ್ಯ ಭಾವನೆಯ, ಅದು ನನ್ನ 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 ಅನ್ನ, ಅದು ಅದನ್ನು ಹೇಳ್ಕೋಬೇಕು. ಆರೋಗ್ಯ ಇಲಾಖೆಯಲ್ಲಿ ನಾನು ವಾಹನ ಚಾಲಕ. ಈ ಪ್ರವೃತ್ತಿಗಾಗಿ ಹಾಸ್ಯ ಕಲಾವಿದನ. ಈ ಈ ವೃತ್ತಿ ಕಲಾವಿದ ಏನದಲ್ಲ, ವೃತ್ತಿಯನ್ನ ಮಾಡ್ತಕ್ಕಂಥದ್ದು ಅದು ಆದಾಯಕ್ಕಾಗಿ. ಈ ಪ್ರವೃತ್ತಿ ಏನದಲ್ಲ, ಇದನ್ನ ಆನಂದಕ್ಕಾಗಿ. ಅದು ನನ್ನ ಹೆಂಡ್ರು ಮಕ್ಕಳು, ಅದು ನನ್ನ ಜೀವನ ನಡೆಯಂಗ್ ನಡೀತದ. ಆದ್ರೆ 4 ಜನರನ್ನ ಬರಿಬೇಕು, ಪರಿಚಯ ಆಗಬೇಕು. ಒಟ್ಟಾರೆ ಇನ್ನೊಂದೇನಂದ್ರೆ, ಈಗ ನಾನು ಒಂದು ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಮನುಷ್ಯ. ಮೊದಲು ನನ್ನ ಕಾಯಕಕ್ಕೆ ಒತ್ತು ಕೊಡಬೇಕು. ಕೊಟ್ಟಿರ್ತಕ್ಕಂಥ ಭಗವಂತನ ಅನ್ನಕ್ಕೆ ನಾನು ನಮಸ್ಕಾರ ಮಾಡಬೇಕು, ತಿರಸ್ಕಾರ ಮಾಡಬಾರ್ದು. ಮೊದಲು ನನ್ನ ವೃತ್ತಿಯನ್ನ ನಮ್ಮ ಮೇಲಾಧಿಕಾರಿಗಳ ಆಜ್ಞೆ ಮೇರೆಗೆ ನನ್ನ ವೃತ್ತಿಯನ್ನ ಪರಿಪೂರ್ಣತೆಯಿಂದ, ಎಲ್ಲೋ ತಪ್ಪಾಗಿರ್ತಾವ, ಇಲ್ಲ ಅಂತಿಲ್ಲ ರೀ, ಎಲ್ಲೋ ಒಂದೊಂದ್ ಸರಿ ಹೋಗಿರ್ತೀವಿ, ಏನೇನೋ ಮಾಡಿ, ಆದ್ರೂ ಕೂಡ ಕ್ಷಮೆ ಯಾಚಿಸ್ಬೇಕು. ಗರ್ವ ಅಹಂಕಾರದಿಂದ ನಡಿಬಾರ್ದು. ಅದಕ್ಕೆ ನಾನ ಮನೋಭಾವನೆ ಬರಬಾರ್ದು. ಅದಕ್ಕೆ ಅಂಬಿಗರ ಚೌಡಯ್ಯನವ್ರು ತಮ್ಮ ವಚನದಾಗ ಹೆಂಗ್ ಬರೀತಾರಂದ್ರಿ, ಬರೇ ನಾನಾನ ಮಂದಿಗೆ ಉಚ್ಚಿಯ ವಚ್ಚಲಿನಿಂದ ಬಂದವರು ನಾವೆಲ್ಲ, ಇಲ್ಲಿ ಬಂದ ಮೇಲೆ ನಾ ಮೇಲು ನೀ ಮೇಲು ಅನ್ನುವವರು, ಇಂಥವರಿಗೆ ಕೊಚ್ಚೆಯ ಬಚ್ಚಲಲ್ಲಿ ಕರೆದೊಯ್ದು ಕಚ್ಚಿ ಕಳೆದು ಮಚ್ಚಿಲೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಅಂತ ಸಂದೇಶ ಸರ್ ಇವೆಲ್ಲ. ಇದನ್ನ ಓದಿದ್ರ ಮಕ್ಕಳು ಏನು ಒಂದೊಂದು ಶಬ್ದಗಳು ಕೂಡ ಮನುಷ್ಯನನ್ನಂಗ್ ಮಾಡ್ತಾವ ಸರ್. ನೀವು ಅವಾಗ್ಲೇ ಹೇಳಿದ್ರಲ್ರಿ, ಯಾವ ಕೆಲಸ ಮಾಡ್ರು ನೀವು ನಗಸೋದು ವೃತ್ತಿ ಅಂತ ಹೇಳಿದ್ರಲ್ಲ. ಅಂದ್ರೆ ನಾ ಹೇಳೋದಂದ್ರೆ, ಯಾವ ಕೆಲಸ ಮಾಡ್ರು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ರೆ ನಮ್ಗದು ಎಲ್ಲ ಒಯ್ದು ಕುಂಡ್ರಿಸ್ತದ. ಮಾದಾರ ಚೆನ್ನಯ್ಯನವರು ಚಪ್ಪಲಿ ಹೊಲಿತಿದ್ರು, ಮಗಲಾಗೆ ಪರಮಾತ್ಮ ಬಂದ್ ನಿಂತಾನಂತ. ನಾವು ಅಧ್ಯಯನ ಪ್ರಕಾರ ಓದಿದ ಪ್ರಕಾರ ಮಗಲಾಗೆ ದೇವರ ಪರಮಾತ್ಮ ಯಾರ ಬಂದು ನಿಂತಿದ್ನು ನೋಡಿಲ್ಲ. ಮತ್ತ ಮಾದಾರ ಚೆನ್ನಯ್ಯ ತನ್ನ ಕಾಯಕದಾಗೆ ನಿರತರಾಗಿದ್ದ. ಕೊನೆಗೆ ಪರಮಾತ್ಮ ಹಿಂಗಾದ್ರೆ ನಾನು ನೋಡಲ್ಲ ಅಂತ ಹೇಳಿ ಚಪ್ಪಲಿ ಉಂಗುಟಿ ಒಳಗ್ ಬಂದನಂತ್ರಿ. ಚಪ್ಪಲಿ ಉಂಗುಟಿ ಒಳಗ್. ಇದು ಕಾಯಕ. ನಮಗೆ ಸಮಯ ಸಂದರ್ಭಕ್ಕೆ ಬಹಳ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಗೆಳೆಯರು. ಅವ್ರು ನನಗೆ ಸಮಯ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಇರ್ಲಿಕ್ಕೆ ಆಶ್ರಯ ಆಗಿ, ಅವರ ನನ್ನ ಜೀವನದಲ್ಲಿ ಅವರಿಗಾಗಿ ಏನಾದ್ರೂ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು ಮಾಡಿ ತೋರಿಸ್ಬೇಕಂತಕ್ಕಂಥದ್ದು ನನ್ನ ಜೀವನದಲ್ಲಿ ಅದ. ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದದಿಂದ ಏನಾದ್ರೂ ಒಂದು ಅವರಿಗೆ ಸಹಾಯ ಸಹಕಾರ ಆಗ್ಬೇಕನ್ನೋದೇ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಅಂದ್ರೆ ಸರ್, ನೀವು ಇವಾಗ ನಗ್ಸೋ ಸ್ಟೇಜ್ಗಳೆಲ್ಲ ಮಾಡ್ತಾ ಇರ್ತೀರದು ತುಂಬಾ. ಅಂದ್ರೆ ಅದ್ರ ನಾಟಕ ಕೂಡ ಮಾಡ್ತೀರಾ, ಬರೇ ಇದು ನಗ್ಸೋದಷ್ಟೇ? ನಿಮ್ದು ಹಾಸ್ಯ? ನಾನು ಮೂಲ ನಮ್ಮ ಅಣ್ಣ ನಾಟಕಕಾರ ಅಂತ ನಿಮ್ಗೆ ಹೇಳಿದೆ. ನಮ್ಮ ಮೂಲ ರಂಗಭೂಮಿಯ ಕಲಾವಿದರು. ನಮ್ಮ ಮನೆಯಲ್ಲಿ ನಾ ಇನ್ನು 6ನೇ 7ನೇ ಓದುವ ಸಂದರ್ಭದಲ್ಲಿ ನಮ್ಮ ಅಣ್ಣ 10 ನಾಟಕಗಳನ್ನ ನಮ್ಮೂರಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ
ಬಹಳ ನಾಟಕಗಳನ್ನು ಮಾಡಿಸಿದ್ದ. ಆ ನಾಟಕದಲ್ಲಿ ನಾವು ನೋಡಕ್ ಹೋಗ್ತಿದ್ವಿ. ಮುಂದೆ ಬರ್ತಾ ಬರ್ತಾ ಕೆಲವೊಂದು ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ಕೊಟ್ಟ. ನಮ್ಮೂರಲ್ಲಿ ಗಣೇಶ್ ಉತ್ಸವ ಕಾರ್ಯಕ್ರಮಕ್ಕೆ ಒಂದು ನಾಟಕ ಮಾಡಿದ್ರು. ಆಗಿನ ಕರುಳಿನ ಕುಡಿ ನೀನು ಅಂತ ಹೇಳಿ ಬಹಳ ಅರ್ಥ ಕೊಟ್ಟಿರ್ತಕ್ಕಂಥ ಆ ಗೀತೆಯ ಹಾಡನ್ನ ನಮ್ಮ ಗುರುರಾಜ್ ಹೊಸಕೋಟಿ ಅವರು ಹಾಡಿರ್ತಕ್ಕಂಥ ಗೀತೆ. ನನ್ನ ಕರುಳಿನ ಕುಡಿ ನೀನು ಅಳುತ್ತಾ ಕುಂತೆ ಅಂತ ಹೇಳಿ ಆ ಹಾಡವನ್ನ ತೆಗೆದುಕೊಂಡು ಆ ಹಾಡದಲ್ಲಿಯೇ ನವರಸಗಳನ್ನ ತುಂಬಿ ನಮ್ಮಣ್ಣ ಒಂದು ನಾಟಕ ಬರೆದ, ಮಲತಾಯಿ ಅಂತ ಹೇಳಿ. ಅದರಲ್ಲಿ ಒಂದು ರಾಮನ ಪಾತ್ರ ನನಗೆ ಕೊಟ್ಟ. ಮುಂದೆ ಆ ನಾಟಕ ಮಾಡ್ಬೇಕಂತೇಳಿ ಹಂಗೆ ಶಾಲೆ ಮುಗಿದ ಮೇಲೆ ಮತ್ತೆ ಇಲ್ಲಿ ಕಲಬುರಗಿಯಲ್ಲಿ ಒಂದು ಸ್ವಲ್ಪ ಎಲ್ಲ ಗೆಳೆಯರ ಜೊತೆ ಕೂಡಿ ನಮ್ಮದೇ ಆದ ಒಂದು ನಾಟಕ ತಂಡವನ್ನ ಕಟ್ಟಿದ್ವಿ, ಕೈಲಾಸಂ ಹವ್ಯಾಸಿ ಕಲಾ ವೇದಿಕೆ ಅಂತ ಹೇಳಿ. ಮತ್ತೆ ಇಲ್ಲಿ ಸ್ವಾಮಿರಾವ್ ಸರ್ ಅವರು, ಹೇಮಂತ್ ಕೊಲ್ಲಾಪುರೆ ಸರ್ ಅವರು, ಶಾಂತಾ ಮೇಡಮ್ ಅವರು, ಶೋಭಾ ರಂಜಳ್ಕರ ಅಧ್ಯಾತ್ಮದ ನಾಟಕಗಳನ್ನ ಮಾಡೋ ಸಲುವಾಗಿ ನಮ್ಮ ಅಮರ ಕಲಾ ತಂಡ ಅಂತೇಳಿ ಅಮರ್ ಹಿರೇಮಠ್ ಸರ್ ಅವರು, ಶರಣಬಸವೇಶ್ವರ ಮಹಾತ್ಮೆ ಚಲನಚಿತ್ರ ಮಾಡಿದವರು, ಅವ್ರ ಜೊತೆ ಯಲ್ಲಾಲಿಂಗ ಮುತ್ಯನ ಬಗ್ಗೆ, ಜಡಗಿಯ ಶಿವಯೋಗಿ ಸಿದ್ದರಾಮನ ಆಶೀರ್ವಾದದಿಂದ ಜನಿಸಿರುವ ನಾನು ಅವರ ನಾಟಕ ಮಾಡುವ ಆ ನಾಟಕದಲ್ಲಿ ಪಾತ್ರ ಮಾಡೋ ಸೌಭಾಗ್ಯ ಕೂಡ ನನಗೆ ಸಿಕ್ತು. ಹೆಚ್ಚಿಗೆ ಅವಾಗ ಮೊದಲೆಲ್ಲ ನಾಟಕವೇ ಮಾಡಿದ್ದೀವಿ. ಮುಂದೆ ಬರ್ತಾ ಬರ್ತಾ ಯಾರ್ಯಾರು ಕಲಾವಿದರು, ಕೆಲವೊಬ್ರು ಲಿಂಗೈಕ್ಯರಾದ್ರು, ಕೆಲವೊಬ್ರು ವೃತ್ತಿ ಜೀವನದ ಮಧ್ಯೆ ಬೇರೆ ಬೇರೆ ಕಡೆ ಹೋದ್ರು. ಹಿಂಗಾದ್ರೆ ಕಲೆ ಮುರಿದು ಹೋಗ್ಬಾರ್ದಂತ ಹೇಳಿ ಪ್ರಾಣೇಶ್ ಗುರುಗಳದು, ಅಮೃತೇಶ್ ಮಾಸ್ಟರು ಸ್ವಲ್ಪ ಹೋಗಿ ನಾವು ಕೂಡ ಏನಾದ್ರು ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕಾದಾಗ ಏನ್ ಮಾಡ್ಬೇಕಂತ ಹೇಳಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಇನ್ನೂ ಬರೋದಿಲ್ಲ, ಆದ್ರೂ ಕೂಡ ಇದ್ದಷ್ಟರಲ್ಲಿಯೇ ಸ್ವಲ್ಪ ಜನರಿಗೆ ಏನಾದ್ರು ಹೇಳೋಣ, ಸಮಾಜಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೀನಿ. ಅಂದ್ರೆ ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಎಷ್ಟು ವರ್ಷ ಇತ್ತು ಸರ್? ಈಗ ನಾನು ನನ್ನ ಮನಸ್ಸಿನೊಳಗೆ ಹುದುಗಿದ್ದು 2004ರಲ್ಲಿ, ಸುಮಾರು 21 ವರ್ಷದ ಹಿಂದೆ. ಏನಾರು ಮಾಡ್ಬೇಕು. ನಾನೇ ಶಾಲೆಗಳಿಗೆ ಹೋದೆ. ನಮ್ಮ ಕೆಲವೊಂದು ಕಡೆ ಸ್ವಲ್ಪ ಸಂದರ್ಭದಲ್ಲಿ ಡ್ಯೂಟಿ ಇರದೇ ಇದ್ದಾಗ ಒಂದೊಂದು ಕಡೆ ನಮ್ಮ ಸರ್ ಅವರಿಗೆ ಕೇಳಿಕೊಂಡು ಏನೂ ಕೆಲಸ ಇರ್ಲಿಲ್ಲ ಅಂತಂದ್ರ ಶಾಲೆ ಒಳಗ, ಕಾಲೇಜ್ ಒಳಗ ಹೋಗಿ, ಸರ್ ನನಗೆ ಯಾವುದೋ ಸಂಭಾವನೆ ಬೇಡ, ಏನೂ ಬೇಡ, ಒಂದಿಷ್ಟು ನಾ ಮಾತಾಡ್ತೀನಿ, ನನಗೆ ವೇದಿಕೆ ಕೊಡ್ರಿ, ಹುಡುಗರಿಗೆ ಪರಿಚಯ ಆಗ್ತೀನಿ ಅಂತ ಹೇಳಿ ನಾನೇ ವೈಯಕ್ತಿಕ ಹೋಗಿ ನನಗೆ ತಿಳಿದಷ್ಟು ಮಾತನಾಡಿ ಬಂದೆ. ಸುಮಾರು ಒಂದು 3-4 ವರ್ಷಗಳ ಕಾಲ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಕಾಲೇಜ್ಗಳಿಗೆ ಹೋಗಿ ಅಲ್ಲಿ ಎಲ್ಲಿಯಾದ್ರೂ ಕಾರ್ಯಕ್ರಮ ನಡೆದಿವ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಸರ್ ನಾ ಇಷ್ಟು ಮಾತಾಡ್ತೀನಿ ಅಂತ ಹೇಳಿ ನನಗೆ ನಮ್ಮ ಶರಣು ಗದ್ಗಿ ಸರ್ ಅವರು, ಶಾಪುರದ ನಮ್ಮ ಬಸವರಾಜ್ ಶೀನೂರ್ ಅವರು, ನನಗೆ ಮಾದೇವಿ ಮೇಡಮ್ ಅವರ ಆಶೀರ್ವಾದ, ಮುತ್ತಡಿ ಸರ್ ಅವರ ಆಶೀರ್ವಾದ, ಯಾದಗಿರಿಯಲ್ಲಿ ನಮ್ಮ ಅಣ್ಣ ಬಸವರಾಜ್ ಮಾಮನಿ ಅವರ ಹಲವಾರು ಹಾಸ್ಯ ಕಾರ್ಯಕ್ರಮದಲ್ಲಿ, ಮೊನ್ನೆ ತಾನೇ ಅವರ ತಾಯಿಯ ಕಾರ್ಯಕ್ರಮದಲ್ಲಿ, ಪ್ರಾಣೇಶ್ ಗುರುಗಳ ಊರು ಗಂಗಾವತಿಯಲ್ಲಿ ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯಕ್ರಮ. ಈಗ ಇತ್ತೀಚಿನ ದಿನಗಳಲ್ಲಿ ಸಮಯ ಸಿಕ್ಕಾಗಲ್ಲೆಲ್ಲ ನಾವು ನಮ್ಮ ಗೆಳೆಯರೆಲ್ಲ ಕೂಡಿ ಹೋಗಿ ಕಾರ್ಯಕ್ರಮವನ್ನ ನೀಡಿರ್ತೀವಿ. ಅಂದ್ರೆ ನೀವು ಫಸ್ಟ್ ಎಲ್ಲಿ ಕೊಟ್ಟಿದ್ ಸರ್? ನಾನು ಫಸ್ಟ್ ನಮ್ಮ ಡ್ಯೂಟಿ ನಾನು ಜವರ್ಗಿ ತಾಲೂಕಾ ಬಿರಾಳ ಅಂತ ಹೇಳಿ ಒಂದು ಗ್ರಾಮ, ಅಲ್ಲಿ ಕಾಲ್ರಾ ಆಗಿತ್ತು. ಕಾಲ್ರಾ ಆದಾಗ ನಮ್ಮೆಲ್ಲಾ ಮೇಲಾಧಿಕಾರಿಗಳು, ನಮ್ಮ ಸ್ಟಾಫ್ ಎಲ್ಲ ಅಲ್ಲಿ ಹಳ್ಳಿ ಒಳಗೆ ಸಮಸ್ಯೆ ಏನದ ಅಂತ ಹೇಳಿ ಅವ್ರು ನೋಡಕ್ ಹೋಗಿದ್ರು. ನಾನು ವಾಹನ ಚಾಲಕ ಇರೋದ್ರಿಂದ ಗಾಡಿಗೆ ಯಾಕೆ ಕೂಡ್ಬೇಕು ಅಂತ ಹೇಳಿ ಅಲ್ಲೇ ಹೈಸ್ಕೂಲ್ ಇತ್ತು, ಒಂದು ಶಾಲೆ ಇತ್ತು, ಅದು ಗೌರ್ಮೆಂಟ್. ಸ್ವಲ್ಪ ಹೋಗಿ ಸರ್ ಪರಿಚಯ ಮಾಡ್ಕೊಂಡು, ಸರ್ ನಾ ಒಂದಿಷ್ಟು ಮಾತಾಡ್ತೀನಿ, ಯಾರ್ ನೀ ಏನಂತ ಪ್ರಶ್ನೆ ಮಾಡ್ತಿದ್ರು. ನಾನೊಬ್ಬ ಸರ್ಕಾರಿ ಇಲಾಖೆ ವಾಹನ ಚಾಲಕ ಅಂದಾಗ ಈತನು ಒಬ್ಬ ಡಿಪಾರ್ಟ್ಮೆಂಟ್ ಮನುಷ್ಯ ಅಂತ ಹೇಳಿ ಮಾತಾಡಪ್ಪ ಅಂತ ಹೇಳಿ ವೇದಿಕೆಯನ್ನು ಕೊಟ್ರು. ಅವತ್ತ ಏನ್ ತಿಳಿತೋ ಏನಿಲ್ಲೋ ಗೊತ್ತಿಲ್ಲ, ಬಹಳ ನನ್ನಷ್ಟಕ್ಕೆ ನಾನೇ ಒಂದು ಚೆನ್ನಾಗಿ ಮಾತಾಡದ್ಮೇಲೆ ಮಕ್ಕಳೆಲ್ಲ ಬಹಳ ನಕ್ರು, ಅಲ್ಲೆಲ್ಲ ಟೀಚರ್ನು ನಕ್ರು. ಇಲ್ರಿ ನೀವು ಹಿಂಗೆ ಮುಂದುವರ್ಸ್ರಿ ಅಂತ ಹೇಳಿ ಅವ್ರನ್ನ ಆಶೀರ್ವಾದ ಮಾಡಿದ್ರು. ಅವತ್ತು ನಡೆದು ಬಿಡಬಾರ್ದು ಇದಕ್ಕಂತ ಹೇಳಿ ಹಂಗೆ ಏರು ಬೀಳುಗಳು, ಎಲ್ಲೋ ಒಂದೊಂದು ಕಡೆ ಹಳ್ಳಿಗೆ ಹೋದಾಗ ನಮಗಿನ್ನೂ ಜನ ನೋಡಿರ್ಲಿಲ್ಲ, ನೋಡ್ಲಾರ್ದಾಗ ಮಲ್ಕೊಳಕ್ ಜಾಗ ಇರ್ತಿರ್ಲಿಲ್ಲ, ಎಲ್ಲೋ ಬಸ್ ಸ್ಟ್ಯಾಂಡ್ದಾಗ ಮಲ್ಕೊಂಡು, ಹೊಲ್ದಾಗ ಮಲ್ಕೊಂಡು, ಒಂದೊಂದು ಸಂದರ್ಭದ ಮಳಿ ಚಳಿ, ಒಂದ್ಸರಿ ಊಟ ಇರ್ತಿತ್ತು, ಒಂದೊಂದ್ಸರಿ ಊಟ ಇರ್ಲಿ. ಅದಕ್ಕೆ ಮನುಷ್ಯ ಒಂದು ಕ್ಷೇತ್ರದಲ್ಲಿ 10 ವರ್ಷ ಯಾರು ಚೆನ್ನಾಗಿ ಮನಸ್ಸು ಕೊಟ್ಟು ದುಡಿತಾ ನೋಡ್ರಿ, 11ನೇ ವರ್ಷಕ್ಕ ಆ ಮನುಷ್ಯನಿಗೆ ಅದು ಹುಡುಕೋತ ಬರ್ತದೆ. 10 ವರ್ಷ ಆತ ಮನುಷ್ಯನಾಗಿರ್ಬಾರ್ದ್ರಿ, ಅವ ಹಂಗೆ ನಿರಂತರ ಅವನ ಯಾತ್ರೆ ನಡೀತಾ ಇರ್ಬೇಕು.
11ನೇ ವರ್ಷಕ್ಕೆ ಆ ಮನುಷ್ಯ ಯಶಸ್ವಿ ಖಂಡಿತ. ಅಂದ್ರೆ ಇವಾಗ ನೆಕ್ಸ್ಟ್ ನಿಮ್ದು ಫಸ್ಟ್ ಡೈಲಾಗ್ ಯಾವ್ದಿಂದ ಸ್ಟಾರ್ಟ್ ಮಾಡಾಗಿತ್ತು? ಅಂದ್ರೆ ನೀವು ಕಾಮಿಡಿ ಮಾಡಕ್ ಫಸ್ಟ್ ಯಾವ ಡೈಲಾಗ್? ಈಗ ಬಹಳ ಎತ್ತರದ ಉನ್ನತವಾದ ಭಾಷೆ ಬೆಳ್ಕೊಂಡ್ರು ನಮ್ಮ ಭಾಗದಲ್ಲಿ ಜನರಿಗೆ ಗೊತ್ತಾಗಲ್ಲ. ಗ್ರಾಮೀಣ ಭಾಷೆಯ ದಿನನಿತ್ಯ ಆಡೋ ಮಾತುಗಳನ್ನ ನಾವು ಆಡ್ದೇವಪ್ಪ ಅಂತಂದ್ರೆ ಜನರ ರಂಜನೆ ಅವ್ರ ರಂಜನೆ ಆಗೋದ್ರಿಂದ ಅವ್ರು ನಗ್ತಾರ. ಈಗ ನಾವು ಬಾಳ ಕಡೆ ಹಳ್ಳ್ಯಾಗ ಹೋದಾಗೆಲ್ಲ ದಿನನಿತ್ಯ ಏನ್ ನಡೀತಾವ ಅದೇ ಬಳಕೆ ಮಾಡ್ಕೋತೀನಿ. ಹೆಣ್ಮಕ್ಳು ಆಡೋ ಮಾತುಗಳು, ಸತ್ತಲ್ಲಿ ಹ್ಯಾಂಗ್ ಅಳ್ತಾರ, ಹೆಣ್ಮಕ್ಳು ಹ್ಯಾಂಗ್ ಮಾತಾಡ್ತಾರ, ಆಮೇಲೆ ಯಾರ್ಯಾರ ಸಂದರ್ಭ ಏನೇನ್ ಇರ್ತದೋ. ನಾ ಪ್ರಾರಂಭ ಮಾಡಿದ್ ಏನಪ್ಪಾ ಅಂತಂದ್ರ ಎಲ್ಲಾ ಊರಾಗ ಎಲ್ಲಾರು ನಗ್ತಿದ್ರು, ಒಂದ್ ಮುದಿಕ್ ನಗಲಾಗಿತ್ತು. ಆಯಿ ಎಲ್ಲರೂ ನಗಲಾಗತ್ತಾರೆ, ನೀ ಯಾಕೆ ನಗಲಾಗಿದಿ? ಆಕೆ ನಮ್ಗೆ ತಮ್ಮ ಸೊಮ್ಮಕೊಂದ್ರು ಸಾಯಿಬಾಣ್ 500 ರೂಪಾಯಿ ತಗೊಂಡ್ 5 ತಿಂಗಳಾಯ್ತಮ್ಮ ನನಗೆ ಈಗ ಸಿಕ್ಕಾನ, ಅವ್ನ್ ನಿಂದ್ ರೊಕ್ಕ ಹ್ಯಾಂಗ್ ತಗೋಬೇಕಂತ ನನಗ್ ಹತ್ತದ, ನೀ ಅಂದ್ರ ನಕ್ಕಿಲಿ ಯಾಕಂತ ನಿನಗ್ ಹತ್ತವ. ಆಕಿನ ಸಮಸ್ಯೆ ಏನದ ಅಂತ ನಮಗ ಮೊದಲೇ ಆಕಿನ ಹೊಟ್ಟೆ ತುಂಬಿಸ್ಕೊಳ್ಳೋದು, ಮಕ್ಕಳಿಗೆ ನೋಡೋದು, ಮೊಮ್ಮಕ್ಕಳಿಗೆ ನೋಡೋದು. ಆಕಿನ ಸಮಸ್ಯೆ ಏನದ ಅಂತದಾಗ ಅವತ್ತೇ ಸಿಕ್ಕಾನ ರೊಕ್ಕ ತೋಡೋದು. ಅವಾಗೇನ್ ಮೊಬೈಲ್ ಏನ್ ಫೋನ್ ಮಾಡ್ಬೇಕಾ? ಏನೂ ಇಲ್ಲ. ಚಿಕ್ಕನ ಅಂತಕಿಗೆ ಕುಂತು ನಗು ಅಂದ್ರೆ ಹೆಂಗ್ ನಗ್ತಾಳ? ಆಗಲ್ರಿ. ಆಮೇಲೆ ಕೆಲವೊಬ್ರು ದ್ವೇಷ ಇರ್ತದ. ಮೊದಲಾಗ ಬಂದ್ ಆಕಿ ಹಿಂದ್ ಕುಂತಳು, ಮುಂದ್ ಕುಂತಳು, ಮನಿ ಮಗಳಿಗೆ ಜಗಳ ಆಡಿದ್ರು, ಆಕಿ ಬಂದ್ ಅಲ್ಲೇ ಕುಂತಿದ್ರು, ಆಕಿ ಅದೇ ರೋಷ ವೇಷ, ಆಕಿನ ಒಳಗಡೆ ಇರತಕ್ಕಂತ ವೇದನೆ ನನಗೆ ಹೆಂಗ್ ಗೊತ್ತಾಗಬೇಕು? ಮತ್ ಇನ್ನೊಂದು, ನಿಮಗೊಂದು ಪ್ರೋಗ್ರಾಮ್ ಕರ್ಕೊಂಡು ಹೋಗಿ ನೀ ಯಾರಂತ ಕೇಳೋದು, ಅದು ಒಂದು ಸರಿಯಾಗಿ ಅವ ಅದ ಅನುಭವ ಅಂತೂ ಅದು ಬಹಳ ದೊಡ್ಡದು ಸರ್. ಬಹಳ ಒಂದೊಂದ ಎರಡೆರಡ ಸುಮ್ನೆ ನಾವ್ ಯಾಕಂದ್ರೆ ಟಿವಿ ಒಳಗಿರಲ್ಲ, ಪೇಪರ್ದಾಗಿಲ್ಲ, ಪ್ರಚಾರದಲ್ಲಿಲ್ಲ, ಸುಮ್ನೆ ಅವರೇ ಸಾಮಾನ್ಯ ಕಲಾವಿದ ಇರ್ಬೇಕಂತೇಳಿ ಬಹಳ ವಿಚಿತ್ರವಾಗಿ ಫೋನ್ ಹಚ್ತಾರ. ಕೆಲವೊಬ್ರು ಮೊನ್ನೆ ಒಂದು ಮೇಡಮ್ ಫೋನ್ ಹಚ್ಚಿದ್ರು, ಯಾಕೆ ಒಟ್ಟು ಕನ್ನಡದಾಗ ಮಾತಾಡ್ಬೇಕಂತೇಳಿ. ಸುಮ್ನೆ ಹಿಂದಿದಾಗ ಮಾತಾಡಿದ್ರು, ಯಾಕಂದ್ರ ಕನ್ನಡ ಮಾತು ಎದ್ರ ನಮ್ಗೆ ತಿಳಿದಿಲ್ಲ ಅಂದ್ರೆ ದೊಡ್ಡ ಕಷ್ಟ ಆಗ್ಬಿಡ್ತದೆ. ಯಾಕೆ ಫೋನ್ ಹಚ್ಚ, ಹಲೋ ಗುಂಡಿ ಹೆಣನಾ? ಗುಂಡಿ ಹೆಣ ಇಡ್ರಿ, ಫೋನ್ ಇಡು ಅಂತ ಹೇಳಿ ಇಟ್ಬಿಟ್ಟೆ. ಮತ್ ಹಚ್ಚದಳು, ಹಲೋ ಗುಂಡಿ ಹೆಣ. ನನಗ್ ಮೈಂಡಿಗೆ ಫ್ಲಾಶ್ ಆಯ್ತು, ಏನು ಈಕಿ ಗುಂಡಣ್ಣ ಅಲ್ಲಕ್ ಬರಲಾಗ್ಯದ, ಗುಂಡಣ್ಣ ಅಲ್ಲಕ್ ಬರಲಾಗ್ಯದ, ಗುಂಡಿ ಹೆಣ ಅಂತ ಅಲ್ಲಗತ್ತಾಳೆ. ನನಗೆ ಯಾವಾಗ ಗುಂಡಿ ತೋಡಿದ್ರು, ಹೆಣ ಯಾವಾಗ ಇಟ್ರು ಅಂತ ನಾನು ಆ ಗುಂಡಿ ಹೆಣ ಬಗ್ಗಿ 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 ಮೇಡಮ್ ನೀ ಎಲ್ಲಿದ್ದು ನಾ ಎಲ್ಲಿದ್ದೀನೋ ಬಗ್ಗಿದ್ ನಿನಗೆ ಹೆಂಗ್ ಗೊತ್ತಾಗಬೇಕು? ಒಂದು ವಿಡಿಯೋ ಕಾಲರೇ ಮಾಡು, ನಾ ಬಗ್ಗಿದರೆ ನಿನ್ಗೆ ಗೊತ್ತಾಗ್ತದ. ಆಕಿ ಏನಾಗ್ಯದ್ರಿ, ಡಿಗ್ಗಿ ಡಿಗ್ಗಿ ಅಂತ ಅಲ್ಲಕ್ ಬರಲಾಗ್ಯಾವ. ನಮ್ ಸರ್ನೇಮ ಡಿಗ್ಗಿ ಇದೆ, ಸುಮ್ ತೆಗಿಬೇಕಂತ ವಿಚಾರ ಮಾಡಿ ಅನಿಸಿದ್ದು ಸರ್. ಮುಂದೆ ನಾ ಇದ್ರು ಡಿಗ್ಗಿ ಡಿಗ್ಗಿ ಅಂತ ಹೇಳಿ. ಯಾಕಂದ್ರ ಏನಾಗಿದ್ರಿ, ಮೊನ್ನೆ ಒಬ್ಬ ನಾ ಹಿಂಗೆ ಮಾಡಿ ನಿಮ್ ಬಗ್ಗೆನೇ ಒಂದು ಕವನ ಬರ್ದೇನ್ರಿ ಅಂದ. ಬಂದ ಏನ್ ಬರ್ದಿರಿ? ಈ ಕವನದ ಶೀರ್ಷಿಕೆ ಡಿಗ್ಗಿ ಡಿಗ್ಗಿ. ನೀವೇನ್ ಕುಂತಿರಲ್ಲ, ಚಪ್ಪಾಳೆ ಬಾರಿಸಿದ್ರೆ ಇದು ಗುಂಡಣ್ಣನವರಿಗೆ ಸುಗ್ಗಿ, ನಮ್ ಮನ್ಯಾಗ ಉಂಡಾರ ಅವರು ಹುಗ್ಗಿ, ನಾಳಿಗೆ ಅವ್ರ ಊರಾಗ ಹೋಗಿ ಇಡ್ತಾರ ಅವ್ರು ಡಿಗ್ಗಿ ಡಿಗ್ಗಿ ಅನ್ಬೇಕ್ರಿ. ಇವನು ನನ್ ಕವನ ಬರದ ನನಗೆ ಏನ ಒಂದೇಟ್ ಆಪರೇಷನ್ ಮಾಡ್ಲಕತ್ತಾನೆ ಅಂದ್ರ ಹಿಂಗಿರ್ತಾರ್ರಿ. ವರ್ಣನೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ನೆಲಕ್ ಬಡಿತಾರೋ ಗೊತ್ತಿಲ್ಲ. ಇದ್ರ ಮಧ್ಯೆ ಬಹಳ ಅನುಭವಗಳಾಗ್ಯಾವ್ರಿ. ಒಂದ್ ಅನುಭವನ, ಎರಡ್ ಅನುಭವ, ಅವೆಲ್ಲವನ್ನ ಅದರದೇ ಒಂದು ಚಲೋ ಒಂದು ನೀವು ಇಂಟರ್ವ್ಯೂ ಮಾಡಿದ್ರಿ ಅಂದ್ರೆ ಅದೇ ಒಂದು 2 ತಾಸಿಂದ ಆಗ್ತದೆ. ನಮ್ಗೆ ಎತ್ತೊಂದು ಯಾವ್ದು ಕಲಿಸೋದಿಲ್ಲ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತುಂಬಿದ ಜೇಬು 100 ಆಟಗಳನ್ನ ಕಲಿಸುತ್ತದೆ, ಖಾಲಿ ಜೇಬು 100 ಪಾಠಗಳನ್ನ ಕಲಿಸುತ್ತದೆ ಅಂತ. ನೋಡ್ರಿ ಅದು ಎಷ್ಟು. ಅದಕ್ಕಾಗಿ ಮೊದಲು ಪೆಟ್ಟು ತಿನ್ನೋದು ಕಲಿಬೇಕು ಸರ್, ಆಮೇಲೆ ಆ ಮನುಷ್ಯ ಕ್ರಮೇಣ ಮೇಲೆ ಬರ್ಲಿಕ್ಕೆ ಸಾಧ್ಯ. ನೀವು ಪೆಟ್ಟ ನನಗೊಂದ್ ನೆನಪಂತ್ರಿ. ಅಂದ್ರೆ ನೀವು ಪ್ರೋಗ್ರಾಮ್ ಕೊಡಕ್ ಹೋಗಿರ್ತಿರಲ್ಲ, ನಿಮ್ ಜೊತೆ ಕ್ರಾಶ್ ಆಗಿದ್ದು ಏನದ ಒಂದ ಎರಡ ಎಷ್ಟೋ ಮಂದಿ ಇಲ್ಲಿ ಕುಂದ್ರಿ ಅಂತ ಹೇಳಿ ಅವ ಯಾರಿಗೂ ಹೇಳಿರ್ತಾನ, ಅವ ಕರ್ಕೊಂಬ ಅಂತ ಹೇಳಿ ಅಲ್ಲಿ ಕುಂದರ್ಸಿ ಹೋದವ ಪತನೇ ಇರಲ್ಲ. ಈ ಮೊಬೈಲ್ ಯುಗದಾಗೆ ಆಗ್ಯವ್ರಿ ಎಷ್ಟೋ. ನಾವ್ ಫೋನ್ ಹಚ್ತೀನಿ, ಅವ ಎಲ್ಲೇನೋ ಸ್ವಿಚ್ ಆಫ್. ಮತ್ತಿಂದ್ರ ಹೇಳಿ ಅವ ಯಾರು ಬಂದಿದಂತ ಕೇಳ್ತಾರ ಊರನು, ನೀನ್ ಯಾರು ಕರ್ಸ ಇಲ್ಲ ಹೋದವ. ಮುಂದೆ ಯಾರು ಕೇಳೋರಲ್ಲಿ, ಯಾರು ಹೇಳೋರು, ಎಲ್ಲಿರ್ಬೇಕು, ಎಲ್ಲಿ ತಿನ್ಬೇಕು? ಪಾಪ ನೀ ಎಷ್ಟೋ ದೂರಿಂದ ಹೋಗಿರ್ತೀರ, ಹಂಗಾದ್ಮೇಲೆ ಕಷ್ಟ ನಾವು ಸ್ವೀಕಾರ ಮಾಡ್ಬೇಕ್ರಿ. ಅವ ಆ ಅನುಭವಗಳೇ ಮನುಷ್ಯನನ್ನ ಅನುಭವಿಯಾಗಿ ಮಾಡ್ತಾವ. ಮನುಷ್ಯನಲ್ಲಿ ಥಿಯರಿ ಜೊತೆಯಲ್ಲಿ ಪ್ರಾಕ್ಟಿಕಲ್ ಬರ್ಲಿಕ್ಕೆ. ಇವಾಗ ನೀವು ಜನ ಕುಂತಿರ್ತಾರೆ, ಏನ್ ನಡೀತದ ಹೇಳ್ತಾ ಇರ್ತೀರ, ಬೇರೆದೊಂದ್ ಬಗ್ಗೆ ಹೇಳಿರ್ತೀರಿ ನೀವು, ಅವ್ರು ಬಂದ್ ನಿಮ್ ಸಂಗಟ ಜಗಳ ಆಡಿ ಉದಾಹರಣೆ ಏನದ? ಹಂಗಲ್ಲ, ಒಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ, ಒಬ್ಬರ ಮನಸ್ಸಿಗೆ ಘಾಸಿ ಬರುವಂಗ ಈ ಕೃತ್ರಿಮವಾಗಿರ್ತಕ್ಕಂಥ ನಗು ಇರಬಾರ್ದು.
ಹಾ ಅದು ಆರೋಗ್ಯಕರವಾಗಿರ್ತಕ್ಕಂಥ ನಗು ಇರಬೇಕು. ನಗು ಅಂದ್ರ ಮತ್ತೊಬ್ಬರ ಮನುಷ್ಯನ ಮ್ಯಾಲ ಅವನಿಗೆ ಏನಾದ್ರು ಅಂದು ಅದು ಆ ರೀತಿಯ ನಗು ಅದು ಆ ಮನುಷ್ಯನಿಗೆ ಶೋಭೆ ತರೋದಿಲ್ಲ. ನಾ ಏನ್ ಹೇಳೋದಂದ್ರೆ ಮತ್ತೊಬ್ಬರಿಗೆ ನೋಯಿಸಿ ನಾವು ಚಲೋ ಇರೋದು ಅದು ಅಲ್ಲ ಕೆಟ್ಟ ಅಲ್ಲ ಭಾವನೆ. ಅದು ಕಲಾವಿದನ ಲಕ್ಷಣವೇ ಅಲ್ಲ. ಹಾ, ನಿನಗೆ ಒಬ್ಬ ನಗೆ ಕಲಾವಿದ ಇರಬಹುದು, ಬೇರೆ ಕಲಾವಿದ ಇದ್ರೂ ಕೂಡ ಆತನಿಗೆ 10 ನೋವುಗಳು ಇರಬಹುದು. ಚಾರ್ಲಿ ಚಾಪ್ಲಿನ್ ಹೆಸರು ಕೇಳಿದ್ರಿ, ಹಾ, ಬೀಚಿ ಅವರ ಹೆಸರು ಕೇಳಿದ್ರಿ, ಇವತ್ತ ಪ್ರಾಣೇಶ್ ಗುರುಗಳು ಇರ್ಬೋದು, ಅಮೃತೇಶ್ ಮಾಸ್ಟರ್ ಇರ್ಬೋದು, ಅವರೆಲ್ಲ ಜೀವನದಲ್ಲಿ ಪರದಾಯಿಂದ ಬಹಳ ಸಮಸ್ಯೆಗಳಿದ್ರು ಕೂಡ ಜನರಿಗೆ ನಗಸ್ದ್ರ ಅದ್ರೊಳಗೆ ದೇವ್ರು ಕಾಣ್ತಾರೆ. ಹಾ. ನೂರಾರು ಜನರ ಮುಖದೊಳಗೆ ನಗು ಬಂತಂದ್ರ ಅಲ್ಲೇ ಎಲ್ಲವೂ ನಮಗ್ ಕಾಣ್ಲಿಕ್ಕೆ ಸಾಧ್ಯ. ನೀವು ಇಷ್ಟು ಮಾತಾಡ್ತಿರಲ್ಲ, ನಗಿಸ್ತೀರ ಅಂದ್ರೆ ನಿಮ್ದು ಒಂದು ಡೈಲಾಗ್ ಇದು ನಾನು ಯಾವಾಗ್ನು ಈ ಎಲ್ಲಾಕ್ ಹೋಗಲಕ್ ಇದು ಹೇಳೇ ಬರ್ತೀನಿ ಅಂತ ಅನ್ನೋ ಡೈಲಾಗ್ ಯಾವತ್ತು? ಇಲ್ಲ, ಹಂಗ ಕೆಲವೊಂದು ಸಂದರ್ಭ ಹೆಂಗಿರ್ತಾವ ಅಂತಂದ್ರ ಸರ್, ವೇದಿಕೆಗೆ ಅನುಸಾರವಾಗಿ ನಾವಿಲ್ಲಿ ಏನೋ ಪ್ರಿಪೇರ್ ಆಗಿ ಹೋದ್ರು ಅಲ್ಲಿ ಡೈವರ್ಟ್ ಆಗಿಬಿಡ್ತು. ಹಾ ಹಾ ಅಲ್ಲಿ ಏನೇನೋ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿರ್ತದ. ಅಲ್ಲಿ ಅಲ್ಲಿ ನಾವ್ ಏನ್ ಹೇಳ್ಬೇಕಂತೀವಿ ಅದು ಹೇಳಕ್ ಆಗಲ್ಲ ಒಂದೊಂದು ಸಂದರ್ಭದಲ್ಲಿ. ಈಗ ನನಗಿಂತ ಪೂರ್ವದಲ್ಲಿ ಒಂದಿಬ್ರು ಮೂವರು ಕಲಾವಿದರು ಮಾತನಾಡಿದ್ರು ಅಂತೇಳಿ ಮಾತಾಡಿ ಭಯಂಕರ ನಗಿಸಿದ್ರು. ಈಗ ಅವ್ರ ಜೊತೆಯಲ್ಲಿ ನಾವು ಓವರ್ಟೇಕ್ ಆಗ್ಬೇಕಾದಾಗ ಆ ವಿಷಯ ಹುಡುಕ್ಬೇಕಾಗ್ತದೆ. ಅಷ್ಟೆಲ್ಲ ಹಂಗ ಅಷ್ಟು ವಿಷಯಗಳನ್ನ ಕೆಲವೊಂದು ಸಂದರ್ಭ ಇದೇ ಹೇಳ್ಬೇಕಂದ್ರೆ ಆಗೋದಿಲ್ಲ. ಆದ್ರೂ ಕೂಡ ಪ್ರತಿನಿತ್ಯ ಕೆಲವೊಂದು ನಡೆಯುವ ಘಟನೆಗಳನ್ನೇ ತೆಗೆದುಕೊಂಡು ಮಾತನಾಡ್ತಾ ಇದೆ. ಇಲ್ಲ, ಪ್ರಾಕ್ಟಿಕಲಿ ಒಂದಂತ ಇರ್ತದಲ್ರಿ, ಇದು ಹೇಳರ್ನೆ ಜಾಸ್ತಿ ನಗ್ತಾರಂತ, ಅದನ್ನ ಕೇಳ್ತಾರ. ಇಲ್ಲ, ಅವು ಕಾಮನ್ ಆಗಿ ಹೇಳ್ತಾ ಇರ್ತೀವಿ. ಈಗ ಮೊಬೈಲ್ ಯುಗ, ಈ ಮೊಬೈಲ್ ಬಂದ್ಮೇಲಂತೂ ಬಹಳ ಕಡೆ ಹೇಳಿನ. ಏನು, ನನ್ನ ಹೆಸರು ಗುಂಡಣ್ಣ. ಒಬ್ಬಾಕಿ ಮುದುಕಿಗೆ ಏನಾಗ್ಯದ ರೀ, ಆಕಿ ಗುಂಡಮ್ಮಗೆ ಹಚ್ಚೋದ್ ಬಿಟ್ಟು ನನಗೆ ಹಚ್ಚಾಳ ಫೋನ್. ಅದು ಪಾಪ ಹೆಸರು ಯಾರೋ ಏನೋ ಬರ್ಕೊಟ್ರಾಗ ಇದ್ರಿ ಅದ ನೋಡಿ, ಅದು ಗುಂಡಮ್ ಇಲ್ರಿ, ಅದು ಗುಂಡಮ್ಮ ಅಂತದ. ಅದು ಹಚ್ಚಾಳ. ಹಲೋ ಹಲೋ, ಹಾ ಹೇಳಾಯಿ, ಹಾ ಆರಾಮ, ಹಾ ಆರಾಮಿದ್ದೀನಿ. ಯಾಕ ದನಿ ದಮ್ಮಾಗ್ಯದಲ್ಲ ನಿಂದು? ಆಕಿ ಕೇಳ್ತಾಳ್ರಿ ಮುದುಕಿ ನನಗ. ಮತ್ತ ಗಣಸಿದ್ದೀನಿ ದನಿ ದಮ್ಮಾಗಲ್ಲ? ಹಾ ಹೇಳಾಯಿ, ನಾನೇ ಇದ್ದೀನಿ ಗುಂಡಮ್ಮ. ಹಾ ಆರಾಮ, ಹ್ಞೂ ಆರಾಮಿದ್ದೀನಿ. ನಿಂದು ಬಾಣತನ ಐತೇನು? ನನಗ್ ಕೇಳ್ತಾಳ್ರಿ ಬಾಣತನ ಐತೇನಂತ. ಇದು ಬಾಣತನ ಐತೇನು ಅನ್ನೋ ಶಬ್ದ ಗ್ರಾಮೀಣ ಪ್ರದೇಶ ಜನರಿಗೆ ದಿನನಿತ್ಯ ಬಳಕೆಯಲ್ಲಿ ಇದ್ದಿರ್ತಕ್ಕಂಥ ಭಾಷೆ. ಇದು ಹೇಳಿದ ತಕ್ಷಣ ಕಲ್ ಅಂತ ನಕ್ಕಿ ಬಿಡ್ತಾರೆ. ಅದೇ ಈ ನನಗೆ ಫೋನ್ ಮಾಡ್ಯಾಳೋ ಬಿಟ್ಟಾಳೋ ಗೊತ್ತಿಲ್ಲ. ಪ್ರಸ್ತುತ ಈ ಮೊಬೈಲ್ ಯುಗದಲ್ಲಿ, ಅದಕ್ಕೆ ಮೊಬೈಲ್ ಬಗ್ಗೆ ಈಗ ನಾವು ಸ್ನೇಹಜೀವಿ ಒಂದು ಸ್ಟುಡಿಯೋದಿಂದ ಒಂದು ಸಂದೇಶ ಹೇಳೋಣ. ಯುವಕರು ಆದಷ್ಟು ಮಟ್ಟಿಗೆ ಮೊಬೈಲ್ ಬೇಕು. ಅದೊಂದು ಯೂನಿವರ್ಸಿಟಿ. ಅದ್ರ ಒಳಗೆ ಇರತಕ್ಕಂಥ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸಂದೇಶಗಳು, ಒಳ್ಳೊಳ್ಳೆ ನಾಲೆಜ್ ತೆಗೆದುಕೊಡ್ರಿ. ಆದ್ರೆ ಬಹಳ ಜನ ರಾತ್ರಿ 12-1 ತನ ಮ್ಯಾಳೆ ಮೇಲೆ ಕುಂತು ತಿಕ್ಕೋದು, ರೋಡಿನ ಮೇಲೆ ಕುಂತು ನೋಡೋದು, ಸುಮ್ನೆ ತಂತಾನೆ ನಗೋದು. ಸುಮ್ನೆ ನಗಾದ್ರೆ ಯಾವರೇ ನಾವು ನೋಡಿದವ್ರು ಇದಕ್ಕೆ ಹುಚ್ಚಿಗೆ ಚಿಡೋದೇನ ನೋಡೋದು, ತಿಕ್ಕದ ಮೆಸೇಜ್ ಅಕಡೆ ಮೆಸೇಜ್ ಈ ಕಡೆ. ಅದಕ್ಕೆ ಒಬ್ಬನಿಗೆ ಕೇಳದ್ರಂತ್ರಿ, ನೀ ಎಷ್ಟೊತ್ತಿಗೆ ಮಕ್ಕೋತಲೆ ಅಂತ ಕೇಳದ್ರ. ನೋಡ್ರಿ, ನನಗೆ ನೀವು ಪುಸ್ತಕ ಕೊಟ್ರಿ ಅಂದ್ರ, ನೀವೇನ್ ಯಾವಾಗ ಮಲ್ಕೋತಿ ಅಂತ ಕೇಳಕತ್ತಿರಲ್ಲ, ನನಗ್ ಪುಸ್ತಕ ಕೊಟ್ರಿ ಅಂದ್ರ 5 ಮಿನಿಟ್ ಆದ್ರ ಬಹಳ ಆಯ್ತು. 2 ಇಲ್ದ್ರೆ 2.5 ಮಿನಿಟ್ದಾಗ ನಿದ್ದೆ ಹತ್ತತ ಅಂತ ಹೇಳಿದ್ರು. ಒಂದ್ ವೇಳೆ ಮೊಬೈಲ್ ಕೊಟ್ರಿ ಅಂದ್ರ ರಾತ್ರಿ ಏನ್ 2 ಆಗ್ತದೋ 3 ಆಗ್ತದೋ ಗೊತ್ತಿಲ್ಲ. ನೋಡ್ರಿ, ಪುಸ್ತಕ ಕೊಟ್ರ 2 ಮಿನಿಟ್ದಾಗ ಮುಕ್ಕೋತಾನಂತ, ಮೊಬೈಲ್ ಕೊಟ್ರ ರಾತ್ರಿ 2. ಇದಕ್ಕೆ ವಕ್ರ ತುಂಡೋಕ್ತಿಯಲ್ಲಿ ವಿಶ್ವೇಶ್ವರ ಭಟ್ ಅವರು ಬರೀತಾರೆ, 1 ಮೊಬೈಲ್ ಮನುಷ್ಯನಿಗೆ ಅವಶ್ಯಕ, 2 ಮೊಬೈಲ್ ಇಟ್ರೆ ಪ್ರತಿಷ್ಠೆ. ಯಾರ ಹತ್ರ ಮೊಬೈಲ್ ಇರುವುದಿಲ್ವೋ ಅದು ಸ್ವರ್ಗ. ನೀವು ಅಂದ್ರೆ ಈ ಮೊಬೈಲ್ ಅಂತ ಹೇಳಿದ್ರಲ್ಲ, ನನಗೊಂದ್ ನೆನಪು ಅಂತ. ನಮ್ಮ ಊರಾನಿಗೆ ಅಣ್ಣ ಏನ್ ಮಾಡ್ಯಾನ್ರಿ, ಮೊಬೈಲ್ ನೋಡ್ಕೋತಿ ಹಂಗೆ ಬಂದನ್ರಿ. ಗಾರಿ ಇತ್ತು, ಗಾರಿ ಇದೇನ್ರಿ. ಆಮೇಲೆ ಏನ್ ಕೇಳ್ತೇನೆ ಸರ್, ಇದು ಗಾರಿ ಯಾಕೆ ಇಲ್ಲಿ ಬಂತ? ಅಮ್ಮ ಬಂದಿದ್ ಗೊತ್ತಿಲ್ಲ, ಆ ಗಾರಿನೇ ಅವನ ಬಳಿ ಬಂದದ ಅಂತ ಹೇಳ್ದಾನ. ಈಗಿನ ಹುಡುಗರಂತೂ ಅದ. ಹಿಂಗಾಗಿ ಇದು ಸ್ವಲ್ಪ ಬಹಳ ಹಾದಿ ತಪ್ಪಿಸ್ಲಾಗತ್ತದ್ರಿ. ಹಿಂಗಾಗಿ ಇದಕ್ಕೆ ಏನಾದ್ರೂ ಒಂದು ಕ್ರಮ ತಗೊಂಡಾಗೆ ಮಾತ್ರ ಮುಂದಿನ ಜನರೇಷನ್ ಒಂದು ಹಾದಿ. ಯಾಕಂದ್ರಿ ಮುಂದೆ ದೇಶ ಕಾಯೋರು ಯಾರು, ಅನ್ನ ಕೊಡೋರು ಯಾರು, ಪ್ರಸ್ತುತ ದಿನಗಳಲ್ಲಿ ಸಮಾಜಕ್ಕೆ ವಿಚಾರಗಳು ಹೇಳೋರು ಯಾರು,
ಎಲ್ಲರೂ ಬರೇ ಯಾವುದೋ ಲೋಕಕ್ಕೆ ಹೋದ ಮೇಲೆ ದೇಶದ ಗಡಿಯಲ್ಲಿ ನಿಂತು ಎಂಟೆಂಟು ತಾಸು ಗನ್ ಹಿಡ್ಕೊಂಡು ಎಕಡೆ ಅಳ್ಳಾಡಲಾರ್ದಂಗ ದೇಶದ ಕಡೆ ಕಾಯ್ತಕ್ಕಂಥ ವೀರ ಯೋಧರ ಶಕ್ತಿಯಲ್ಲಿ ಇವು ಮಕ್ಕಳು ಬರೀ ಕುರ್ಕುರಿ ತಿಂದ, ಪಿಜ್ಜಾ ಬರ್ಗರ್ ತಿಂದ, ರೋಡಿನ ಮೇಲೆ ಸ್ನ್ಯಾಕ್ಸ್ ತಿಂದ, ಅವು ಪಾನಿಪುರಿ ತಿಂದ, ಬರೇ ನ್ಯಾಲ್ಗೆ ರುಚಿ ಮಾಡ್ಕೊಂಡಾಗ ನಮ್ಮ ಪೂರ್ವಜರು ಎಂದೋ ಒಂದು ದಿನ ಹೊರಗೆ ಹೋಗಿ ಒಂದಿಷ್ಟು ಅಲ್ಲಿ ಇಲ್ಲಿ ತಿಂದು ಏನಾದ್ರೂ ಬರ್ತಿದ್ರು. ಅದು ಹಳ್ಳಿಗೆ ಅಲ್ಲೇ ಚೂಡ ತಿಂದ, ಒಂದಿಟ್ಟು ಚಾ ಕುಡ್ದು ಮನಿಯೊಳಗಿರುವ ಸಾವಯವ ಕೃಷಿ ಆಹಾರ ತಿಂದ್ರಂತೇಳಿ ಇವತ್ತಿನ ತನ ನಾವು ಗಟ್ಟಿಯಾಗಿ ಉಳಿದೀವಿ. ನಮ್ ಲೈಫ್ನಾಗ ನಾವ್ ಯಾರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀವೋ ಗೊತ್ತಿಲ್ರಿ. ರೈತರಿಗೆ ಆರ್ಮಿದವ್ರಿಗೆ ಯಾವಾಗ್ನು ಭಾಳ ರೆಸ್ಪೆಕ್ಟ್ ಕೊಡ್ಬೇಕ್ರಿ. ಯಾಕಂದ್ರ ಅವ್ರ ಇದ್ರೆ ನಾವ್ ಇಲ್ರಿ. ಸರ್, ಚನ್ನವೀರ ಕಣವಿ ನಮ್ಮ ನಾಡಿನ ದೊಡ್ಡ ಶ್ರೇಷ್ಠ ಕವಿ. ಅಂತ ಮುತ್ತಿನಂತ ಸಾಹಿತ್ಯ ಬರೀತಾರಂದ್ರೆ, ರೈತನು ಸುರಿಸಿದ ಬೆವರು ಮಣ್ಣಿಗೆ ನನ್ನ ದೇಹದ ಬೂದಿಯು ಬೆರೆತು ಸಮರಸವಾದರೆ ನಾ ತಿಳಿದ ಸ್ವರ್ಗದ ಹಾದಿಯು ಅಂತ. ಸ್ವರ್ಗ ಎಲ್ಲಿ ಅದನು ಏನದನು ನಾನು ನೋಡಿಲ್ಲ. ಅವ ದುಡಿದು ಆ ಬೆವರು ಎಲ್ಲಿ ಬಿದ್ದಿರ್ತದಲ್ಲ, ಅಲ್ಲಿ ಬಿದ್ದಿರ್ತಕ್ಕಂಥದ್ರಲ್ಲಿ ದುಡಿದು ನನಗೆ ಏನು ಅನ್ನ ಕೊಟ್ಟಿರ್ತಾನಲ್ಲ, ಅದೇ ನನಗ ಸ್ವರ್ಗ ಅಂತ ಹೇಳಿ ಕವಿ ಅಂತ ಸರಿ. ಅವ ಇರ್ಬೋದವ ಅದೇ ದೋತ್ರ ಹಾಕೋಬಹುದು, ಅದೇ ಲುಂಗಿ ಹಾಕೋಬಹುದು. ಈಗ ರೈತರನಲ್ಲಿನೂ ಬಹಳ ವೆರೈಟಿ ಆಗ್ಯದ್ರಿ. ಅಂತ ಗಾಡಿ ತಗೊಂಡ್ ಗಟ್ಟಿನ ಮ್ಯಾಲ ನಿಂತ ಹೆಂಗ್ ಓಡಾಡ್ ಬರೋ ರೈತನೇ ಬೇರೆ. ಸುಮ್ ಯಾವ ಗಾಡಿ ಸಿಕ್ಕಿಲ್ಲ ಅಂತ ಅದ್ರಾಗ ಮಂದಿ ಗಾಡಿ ಮೇಲೆ ಕುಂತ ಹೋಗಿ ಬರೋ ರೈತನೇ ಬೇರೆ. ಮಣ್ಣಲ್ಲಿ ಮಣ್ಣಾಗಿ ದನದ ಜೊತೆಯಲ್ಲಿ, ಎತ್ತುಗಳ ಜೊತೆಯಲ್ಲಿ, ಆಕಳ ಹೆಂಡಿಗಳ ಜೊತೆಯಲ್ಲಿ ಆ ಕೆಸರು ಕಾಯಕವೇ ಕೈಲಾಸ ಅಂತ ತಿಳಿತಾನಲ್ಲ, ಅವ ರೈತ. ರೈತನ ಬಗ್ಗೆ ಒಂದು ಬೆಂಗಳೂರಿನಾಗ ಒಂದ್ ಇಶ್ಯೂ ಆಗೈತ್ರಿ. ಮಾಲ್ನಾಗ ದೋತರು ಇಟ್ಕೊಂಡ್ ಹೋಗಿಸಲ ಬೀಳ್ಲಿಲ್ರಿ. ಆಮೇಲೆ ಎಲ್ಲಾ ಸ್ಟ್ರೈಕ್ ಮಾಡಿ ಅವ್ರಿಗೆ ಲಾಸ್ಟಿಗೆ ಸನ್ಮಾನ ಮಾಡಿದ್ ಸಲ್ಯೂಟ್ ಹೊಡೆದ ಮಾಲ್ನ ವಿಧಾನಸೌಧ ನಡಗುತ್ತೆ. ಅದು ಸುಮ್ಮಲ್ಲ ಧೋತಿ ಅಂತಂದ್ರ. ಅದಕ್ಕೆ ನಮ್ ನಾಲೆಜ್ ಅನ್ನ ಎದುರಿನವನಿಗೆ ತಿಳಿದಾಗ ಮಾತಾಡ್ಬೇಕು. ಟ್ರೈನ್ ನಡೆದಿತ್ತು, ಪಾಪ ಅವ್ರ ಮಗ ಸ್ಲೀಪರ್ ಕೋಚ್ ನಲ್ಲಿ ಅವನಿಗೆ ರಿಸರ್ವೇಶನ್ ಮಾಡಿಸಿದ್ದ, ಮಲ್ಕೊಂಡ್ ಬಿಟ್ಟಿದ್ದ ಊಟ ಮಾಡಿ. ಇವ್ ಬಹಳ ಓದಿದ್ದ. ಅಹಂಕಾರದ ವಿದ್ಯೆ ಇರಬಾರ್ದ್ರಿ ಒಳಗಡೆ. ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾತಿ ವಿನಯಂ. ವಿನಯದಿಂದ ಕೂಡಿರ್ತಕ್ಕಂಥ ವಿದ್ಯೆ ಅವನನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡುತ್ತೆ. ನಾವ್ ಏನೇ ಗಳಿಸ್ಲಿ ಅಂದ್ರು ಇಲ್ರಿ, ಒಬ್ಬರಿಗೆ ನಾವು ಮರ್ಯಾದೆ ಕೊಡೋದು, ರೆಸ್ಪೆಕ್ಟ್ ಕೊಡೋದು ಕಲ್ತ್ರೆ ಅದೇ ಸಾಕಂತಾರ್ರಿ. ಎದುರಿನವರನ್ನ ಎಂದಿಗೂ ನಾವು ಸಣ್ಣವರಂತ ತಿಳಿಬಾರ್ದ್ರಿ.